ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್. ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ. ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH 66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್. ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ. ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH 66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್. ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ. ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು.
ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್. ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ. ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್. ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ. ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ರಾಜ್ಯದ ಪ್ರಮುಖ ರಸ್ತೆ. ಆದರೆ ಆ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ದೊಡ್ಡ ವಾಹನದಿಂದ ಎಡವಟ್ಟಾಗಿ ಹೋಯಿತು. ಆಮೇಲೆ ವಾಹನ ಸವಾರರು ಹಾಗೂ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋದರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್.
ಕೃಷ್ಣನಗರಿಯಲ್ಲಿ ಸಾಲು ಸಾಲು ಅಪಘಾತ, ಲಾರಿಯಿಂದ ಆಯಿಲ್ ಸೋರಿ ಆಕ್ಸಿಡೆಂಟ್. ಒಮ್ಮೆ ಈ ವಿಡಿಯೋ ನೋಡಿ. ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದಾನೆ. ಈ ಮಧ್ಯೆ ಒಂದು ಆಟೋ ಬರುತ್ತೆ. ಅದನ್ನ ಕ್ರಾಸ್ ಮಾಡೋಕೆ ಹೋಗಿ ಅದು ಹೇಗೆ ಸ್ಕಿಡ್ ಆಗಿ ಬೀಳ್ತಾನೆ ನೋಡಿ. ರಸ್ತೆ ಬದಿಯಲ್ಲಿ ಕಾರ್ ಒಂದು ಗುಜರಿಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸರಣಿ ಆಕ್ಸಿಡೆಂಟ್ ದೃಶ್ಯ ಕಂಡು ಬಂದಿದ್ದು ಉಡುಪಿ ಜಿಲ್ಲೆಯ NH 66ರಲ್ಲಿ. ಲಾರಿ ಒಂದರ ಆಯಿಲ್ ಸೋರಿಕೆಯಿಂದ ಸುಮಾರು 15 ಕಿಲೋಮೀಟರ್ ವರೆಗೆ ವಾಹನಗಳು ಸ್ಕಿಡ್ ಆಗಿ ಅಪಘಾತವಾಗಿದೆ. ತೆಕ್ಕಟ್ಟೆಯಿಂದ ಮರವಂತೆವರೆಗೆ ಬರ್ತಿದ್ದಾಗ ಲಾರಿಯ ಟ್ಯಾಂಕ್ನಿಂದ ಆಯಿಲ್ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಇನ್ನು ಗಾಡಿಯಿಂದ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.